ನಮಸ್ಕಾರ. ಇವತ್ತು ದಿವಸ ನಾನೇನು ವರ್ಲ್ಡ್ ಫಸ್ಟ್ ಯೂಟ್ಯೂಬರ್ ಹೌಸ್ಗೆ ಇವತ್ತು ದಿವಸ ನಾನು ಬಂದಿದ್ದೀನಿ. ತರಬೇತಿ ಪಡ್ಕೋಬೇಕಂತ ಇಲ್ಲಿ ನಾನು ಬಂದಿದ್ದೀನಿ. ನಿಜವಾಗ್ಲೂ ಇಲ್ಲಿ ಬಂದು ನನಗೆ ಖುಷಿ ಆಯಿತು. ಯಾಕಪ್ಪ ಅಂದರೆ ತಮ್ಮ ಜೀವನವನ್ನು ಮುಂದೆ ಹೆಂಗೆ ಸಾಗಿಸ್ಬೇಕಂತ ಹೇಳ್ಬಿಟ್ಟು ಎಷ್ಟೋ ಜನ ಕಷ್ಟಪಡ್ತಾ ಇದ್ದಾರೆ. ನೀವು ಯಾವುದೇ ಸರ್ಕಾರಿ ಉದ್ಯೋಗ ಆಗಿರ್ಬೋದು, ಯಾವುದೇ ಒಂದು ಟ್ರೆಂಡಿಂಗ್ ಉದ್ಯೋಗ ಏನೇ ಕೆಲಸ ಮಾಡ್ತಾಯಿರಿ ಅದು ನಿಮಗೆ ಕಾಲಕ್ಕೆ ಮಾತ್ರ ಸೀಮಿತವಾಗಿರ್ತದೆ. ಇಲ್ಲಿ ಏನಪ್ಪ ಯೂಟ್ಯೂಬಲ್ಲಿ ಏನಪ್ಪ ಅಂತ ಹೇಳಿದ್ರೆ, ನೀವು ಒಂದ್ಸರಿ ವಿಡಿಯೋ ಮಾಡಿ ಏನು ಹಾಕಿರ್ತೀರಾ ಅದು ನಿಮ್ಮ ಜೀವನ ಪರ್ಯಂತ ನಿಮಗೆ ಹಣ ಬರೋಂಗೆ ಮತ್ತು ನಿಮ್ಮ ಲೈಫನ್ನು ಸೆಕ್ಯೂರ್ ಮಾಡೋ ಥರ ಯೂಟ್ಯೂಬಲ್ಲಿ ಏನೇನು ಕಲಿಬೇಕು ಅದನ್ನ ಕಲ್ತ್ಕೊಂಡು ಬಂದಿದ್ದೀನಿ. ನಿಜವಾಗ್ಲೂ ಖುಷಿಯಾಗುತ್ತೆ. ನೋಡು, ಈಗ ಇದು ಮನೆ ಇದೆ, ಅವ್ರ ಮನೆ ನೋಡ್ತಾ ಇರ್ಬೋದು ನೀವು. ಮೇಕ್ ಯುವರ್ ಓನ್ ಕ್ರಿಯೇಷನ್ ಅಂತ ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಇವರು ಎಷ್ಟೋ ಜನಕ್ಕೆ ಪಾಪ ಸಹಾಯ ಮಾಡ್ತಾಯಿದ್ದಾರೆ. ಏನೋ ತಮ್ಮ ಜೀವನದಲ್ಲಿ ತಾವು ಹೆಂಗೆ ಯಾವ ಥರ ಮುಂದೆ ಬರಬೇಕು, ನೀವು ಯಾವ ಥರ ಬದುಕಬೇಕಂದ್ಬಿಟ್ಟು ಸಾರ್ ನಮಗೆ ನಿಜವಾಗ್ಲೂ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅದು ಖುಷಿಯಾಗುತ್ತೆ. ಅದಕ್ಕೆ ಇವತ್ತು ನಾನೇನು ಅವ್ರ ಆಫೀಸ್ ಒಳಗೆ ಹೋಗ್ತಾ ಇದ್ದೀನಿ. ಆ ಒಳಗೆ ಹೋಗಿ ಅಲ್ಲಿ ಏನಪ್ಪ ಅಂದರೆ ಅದು ಯಾವ ಥರ ನಾವು ಅದು ಹಂತವಾಗಿ ನಾವು ತಿಳ್ಕೋಬೇಕು ಮತ್ತು ಅದು ಯಾವ ಥರ ನಾವು ವಿಡಿಯೋ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮೇಡಮ್ ನೋಡ್ಕೊಳ್ತಾರೆ. ದಯವಿಟ್ಟು ಒಳಗೆ ಹೋಗೋಣ ಬನ್ನಿ. ಒಂದು ಇದಕ್ಕೆ ಮೇಲೆ ಆಫೀಸ್ ಇದೆ ಒಂದು. ಹುಡುಗರು ಅವ್ರ ತಂದೆ ಮತ್ತು ತಾಯಿಯವರು ಅಮ್ಮ ಇದ್ದಾರೆ. ಒಬ್ಬ ಯೂಟ್ಯೂಬರು ಇಷ್ಟೊಂದು ಬೆಳೆದು ಇಷ್ಟೆಲ್ಲ ಜನಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವು ನಂತರ ಯೂಟ್ಯೂಬ್ ಕಲಿಬೇಕಂದ್ರೆ ಇಲ್ಲಿ ನಿಜವಾಗ್ಲೂ ಮತ್ತು ಯೂಟ್ಯೂಬಲ್ಲಿ ನಾವು ಹೆಂಗಾದ್ರು ಮಾಡ್ಬೋದು ಅಂದ್ಬಿಟ್ಟು ಸಾರು ವಿಶಿಷ್ಟವಾಗಿ ನೋಡಿ ಈ ಥರ ಎಲ್ಲಾನು ಬೇರೆ ಬೇರೆ ಥರ ಮಕ್ಕಳ ಕಲಿಕೆ ಆಗಿರ್ಬೋದು ಮತ್ತು ಫ್ಯೂಚರಲ್ಲಿ ಮುಂದೆ ಈ ದೇಶ ಯಾವ ಥರ ಟೆಕ್ನಾಲಜಿಯನ್ನು ಉಪಯೋಗಿಸ್ಬೇಕಂತ ಹೇಳ್ಬಿಟ್ಟು ಈಗಾಗಲೇ ಸಾರು ಇಷ್ಟೆಲ್ಲ ಪ್ಲಾನ್ ಮಾಡಿ ಇದೆಲ್ಲ ಮಾಡ್ತಿದ್ದಾರೆ. ನೋಡಿ ಇಲ್ಲಿ ನೋಡಿ, ಇದೊಂಥರ ವೆರೈಟಿ ಆಗಿದೆ. ಇದು ಸಾರು ಸ್ವಂತ ತಾವೇ ತಯಾರು ಮಾಡಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ನೀವು ಇದೇ ಥರ ಮಾಡಿ. ಈ ಪರಿಸರ ನಾವು ಯಾವ ಥರ ಕಾಪಾಡಬೇಕು. ಇಷ್ಟು ದೊಡ್ಡ ಯೂಟ್ಯೂಬರ್ ಆಗಿದ್ದು ತಾವು ನೋಡಿ, ಇವರು ಒಂದು ಪರಿಸರ ಪ್ರೇಮಿ ಅಂತ ನಾವು ಅನ್ಕೊತೀವಿ. ನೋಡಿ, ಇಷ್ಟೊಂದು ಪರಿಸರವಾಗಿ ಇದಕ್ಕೆ ಇಂಥ ಜೀವಿ ಏನಪ್ಪ ಅಂದರೆ ತಿನ್ನೋಕೆ ಊಟ ಆಗಿರ್ಬೋದು, ಕುಡಿಯೋಕೆ ನೀರಾಗಿರ್ಬೋದು, ಇವೆಲ್ಲ ಕೊಟ್ಟು ಫ್ರೀ ಬರ್ಡ್ ಆಗಿ ಇದು ಇಷ್ಟೊಂದು ಸಂಪೂರ್ಣವಾಗಿ ಕೊಟ್ಟಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ಖುಷಿ ಆಗ್ಬಿಟ್ಟಿದೆ ಅಂತ ನೋಡಿದ್ರೆ. ಮತ್ತು ನಮ್ಮ ಸಾರವರು ನಿಜವಾಗ್ಲೂ ಖುಷಿ ಆಗುತ್ತೆ. ಇಷ್ಟು ಸಿಂಪಲ್ ಆಗಿದ್ದಾರೆ. ನಿಜವಾಗ್ಲೂ ಇವರು ಎಷ್ಟೋ ಕೋಟಿಗಟ್ಟಲೆ ಸಂಪಾದನೆ ಮಾಡಿ ಕರ್ನಾಟಕದಲ್ಲಿ ನಂಬರ್ 1 ಯೂಟ್ಯೂಬರ್ ಇವರು. ನೋಡೋಕೆ ನಿಜವಾಗ್ಲೂ ನನಗೆ ಒಂಥರ ಖುಷಿ ಆಗುತ್ತೆ. ಇಷ್ಟು ಅವ್ರು ನೋಡಿದ್ರೆ ನನಗೊಂಥರ ಅಳು ಬರ್ತದೆ, ಮೈ ಜುಮ್ ಅನ್ಸುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಅವ್ರ ಯೂಟ್ಯೂಬ್ ಚಾನಲ್ ನೀವು ನೋಡ್ಬಿಟ್ಟು ನಿಜವಾಗ್ಲೂ ಅವ್ರು ಎಷ್ಟು ಕೋಟಿ ಅರ್ನ್ ಮಾಡಿದ್ದಾರೆ. ನಮ್ಮಂಥ ಬಡವರು ಎಷ್ಟೋ ಜನ ಕರೆದು ತಮ್ಮ ಜೀವನವನ್ನು ಅವ್ರಿಗೆ ಬೇಗ ಮುಟ್ಟಾಗಿರ್ತದೆ. ನಿಜವಾಗ್ಲೂ ಖುಷಿ ಆಗುತ್ತೆ. ಮತ್ತು ನಮ್ಮ ಸಾರ್ ಅವರು ಯೂಟ್ಯೂಬ್ ಚಾನಲ್ನಿಂದ ಪಡೆದಂಥ ಮೆಡಲಿಸ್ಟ್ ಇವು ನೋಡ್ಕೊಳ್ಳಿ. ಒಂದು ಧನ್ಯ. ನೀವು ದಯವಿಟ್ಟು ಬಂದು ನಿಮ್ಮ ಜೀವನಕ್ಕೆ ಇವರು ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವ್ರದ್ದಲ್ಲಿ ಬಂದು ನಿಮ್ಮ ಜೀವನವನ್ನು ಸರಿಪಡಿಸ್ಕೊಳ್ಬೇಕಂತ ಮತ್ತೆ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ.